ಅದು 1971ರ ನವೆಂಬರ್ 24. ಬೋಯಿಂಗ್ 727 ವಿಮಾನ ಹೈಜಾಕ್ ಅಮೆರಿಕದ ಇತಿಹಾಸದಲ್ಲಿ ಬಗೆಹರಿಯದ ಅತ್ಯಂತ ದೊಡ್ಡ ಪ್ರಕರಣ. ಈ ಹೈಜಾಕರ್ನ ಹೆಸರು ಡಿ.ಬಿ. ಕೂಪರ್. ಅಸಲಿಗೆ ಯಾರು ಈ ಡಿ.ಬಿ. ಕೂಪರ್? ಆತ ಹೇಗೆ ವಿಮಾನ ಹೈಜಾಕ್ ಮಾಡ್ತಾನೆ? ವಿಮಾನದಿಂದ ಹಾರಿದ ಕೂಪರ್ ನಿಜವಾಗಿಯೂ ಜೀವಂತವಾಗಿದ್ದಾನ? ಅಮೆರಿಕದ ಗುಪ್ತಚರ ಇಲಾಖೆ ಕಗ್ಗಂಟಾದ ಈ ಕೇಸ್ ಯಾವುದು? ಎಲ್ಲವನ್ನು ತಿಳಿಯೋಣ ಈ ವಿಡಿಯೋದಲ್ಲಿ. Mystery of D.B. Cooper. Hijacker known as D.B. Cooper. Hijacker D.B. Cooper. Daredevil thief called D.B. Cooper. What happened to D.B. Cooper? ಅಂದು ಮಧ್ಯಾಹ್ನ ಕಪ್ಪು ಬಣ್ಣದ ಟೈ ಹಾಗೂ ಬಿಳಿ ಬಣ್ಣದ ಶರ್ಟ್ ಧರಿಸಿದ ಒಬ್ಬ ವ್ಯಕ್ತಿ ಒರೆಗಾನ್ನ ಪೋರ್ಟ್ಲ್ಯಾಂಡ್ನಲ್ಲಿರುವ ನಾರ್ತ್ ವೆಸ್ಟ್ ಓರಿಯೆಂಟ್ ಏರ್ಲೈನ್ಸ್ ಕೌಂಟರ್ನಲ್ಲಿ ಸಿಯಾಟಲ್ಗೆ ಹೋಗುವ ಒನ್ ವೇ ಟಿಕೆಟ್ ಖರೀದಿಸಿದನು. ಮಧ್ಯಾಹ್ನ 2:50ಕ್ಕೆ ವಿಮಾನ ಹಾರಾಟ ಆರಂಭಿಸಿತು. ವಿಮಾನದಲ್ಲಿ 36 ಮಂದಿ ಪ್ರಯಾಣಿಕರು ಮತ್ತು 6 ಮಂದಿ ಸಿಬ್ಬಂದಿಗಳು ಇದ್ದರು. ಕೂಪರ್ ವಿಮಾನದ ಹಿಂಭಾಗದ 18E ಸ್ಥಾನದಲ್ಲಿ ಕುಳಿತಿದ್ದನು. ಆದರೆ ಯಾರಿಗೂ ಆತ ಹೈಜಾಕರ್ ಎಂಬುದು ತಿಳಿದಿರಲಿಲ್ಲ. ಏರ್ ಹೋಸ್ಟೆಸ್ನ ಕರೆದ ಡ್ಯಾನ್ ಕೂಪರ್ ಅವಳಿಗೆ ಒಂದು ಚೀಟಿಯನ್ನು ಕೊಡ್ತಾನೆ. ಆದರೆ ಏರ್ ಹೋಸ್ಟೆಸ್ ಡ್ಯಾನ್ ಕೊಟ್ಟ ಚೀಟಿಯನ್ನು ಓದದೆ ಅಲ್ಲಿಂದ ಹೋಗ್ತಾಳೆ. ಸ್ವಲ್ಪ ಸಮಯದ ನಂತರ ಕೂಪರ್ ಅವಳನ್ನು ಮತ್ತೆ ಕರೆಯುತ್ತಾ ನನ್ನ ಹತ್ತಿರ ಬಾಂಬ್ ಇದೆ ಎಂದು ಎಚ್ಚರಿಸಿದನು. ಕೂಪರ್ ಕೊಟ್ಟ ಲೆಟರ್ನಲ್ಲಿ ಮಿಸ್, ಐ ಹ್ಯಾವ್ ಅ ಬಾಂಬ್ ಇನ್ ಮೈ ಬ್ರೀಫ್ ಕೇಸ್ ಆ್ಯಂಡ್ ಐ ವಾಂಟ್ ಟು ಯು ಸಿಟ್ ಬೈ ಮೀ ಎಂದು ಬರೆದಿತ್ತು. ತದನಂತರ ಕೂಪರ್ ಸೂಟ್ ಕೇಸ್ ಓಪನ್ ಮಾಡಿದನು. ಅದರಲ್ಲಿ ಕೆಂಪು ಬಣ್ಣದ ವಸ್ತು ಹಾಗೂ ಕಲರ್ ವೈರ್ಗಳಿತ್ತು. ನಂತರ ಅವನು ತನ್ನ ಬೇಡಿಕೆಯನ್ನು ಸ್ಪಷ್ಟಪಡಿಸಿದನು. ನನಗೆ $2 ಲಕ್ಷ ನಗದು ಬೇಕು ಮತ್ತು ವಿಮಾನ ಲ್ಯಾಂಡ್ ಆದ ತಕ್ಷಣ ರೀಫ್ಯೂಲಿಂಗ್ ಮಾಡಲು ವಾಹನ ಸಿದ್ಧವಿರಬೇಕೆಂದು. ಈ ಮಾಹಿತಿ ತಕ್ಷಣ ಕ್ಯಾಪ್ಟನ್ಗೆ ನೀಡಲಾಯಿತು. ಕೊನೆಗೂ ಪ್ಲೇನ್ ಸಂಜೆ 5:24ಕ್ಕೆ ಸಿಯಾಟಲ್ ಏರ್ಪೋರ್ಟ್ ಬಂದು ತಲುಪುತ್ತೆ. ಕೂಪರ್ನ ಪ್ಲಾನಿಂಗ್ನಂತೆ ಮೇನ್ ಟರ್ಮಿನಲ್ನಿಂದ ದೂರ ನಿಲ್ಲಿಸಿ ರೀಫ್ಯೂಲಿಂಗ್ ಮಾಡಲಾಗುತ್ತೆ. ಕೇವಲ ಒಬ್ಬ ಏರ್ ರೆಪ್ರೆಸೆಂಟೇಟಿವ್ ಪ್ಲೇನ್ ಬಳಿ ಬಂದು ದುಡ್ಡಿನ ಬ್ಯಾಗ್ ಹಾಗೂ 4 ಪ್ಯಾರಾಚೂಟ್ ಕೂಪರ್ಗೆ ನೀಡಿದನು. ಕೂಪರ್ ಪ್ಲೇನ್ನಲ್ಲಿದ್ದ ಎಲ್ಲ ಪ್ಯಾಸೆಂಜರ್ಗಳನ್ನು ಕೂಡಲೇ ರಿಲೀಸ್ ಮಾಡ್ತಾನೆ. ಆದರೆ ಏರ್ ಹೋಸ್ಟೆಸ್ ಮತ್ತು ಕ್ಯಾಪ್ಟನ್ ಅನ್ನ ರಿಲೀಸ್ ಮಾಡಲ್ಲ. ಕೆಲವೇ ಹೊತ್ತಿನ ನಂತರ ಪ್ಲೇನ್ ಮತ್ತೆ ಹಾರಾಟ ಶುರು ಮಾಡುತ್ತೆ. ಅದು ಮೆಕ್ಸಿಕೋ ಕಡೆಗೆ. ಹಾರಾಟದ ಸಮಯದಲ್ಲಿ ಕೂಪರ್ ವಿಮಾನದ ವೇಗ ಮತ್ತು ಎತ್ತರದ ಕುರಿತು ಪೈಲಟ್ಗೆ ವಿಶೇಷ ಸೂಚನೆ ನೀಡಿದನು. ಆದರೆ ಪೈಲಟ್ ಆ ವೇಗದಲ್ಲಿ ಮೆಕ್ಸಿಕೋ ತಲುಪುವುದು ಅಸಾಧ್ಯ ಎಂದು ಹೇಳಿದರೂ ಕೂಪರ್ ಅದನ್ನು ನಿರಾಕರಿಸಿದನು. ಇದಾದ ನಂತರ ನಡೆದ ಘಟನೆ ಅನ್ಬಿಲಿವೇಬಲ್. ಅದು ಯಾವುದೇ ಚಲನಚಿತ್ರ ದೃಶ್ಯಕ್ಕಿಂತಲೂ ಕಡಿಮೆ ಇರಲಿಲ್ಲ. ಕೂಪರ್ ಏರ್ ಹೋಸ್ಟೆಸ್ಗೆ ನೀನು ಕಾಕ್ಪಿಟ್ಗೆ ಹೋಗಿ ಬಾಗಿಲು ಮುಚ್ಚು ಎಂದು ಸೂಚಿಸಿದನು. ವಿಮಾನದ ಹಿಂದಿನ ಸೀಟ್ನಲ್ಲಿ ಕೂಪರ್ ಬಿಟ್ಟು ಬೇರೆ ಯಾರೂ ಇರಲಿಲ್ಲ. ಕೂಪರ್ ಪ್ಯಾರಾಚೂಟ್ ಧರಿಸಿ ತಯಾರಾದನು. ಆದರೆ ವಿಮಾನದಲ್ಲಿ ಕಾಕ್ಪಿಟ್ನ ಕೆಂಪು ಬಣ್ಣ ಲೈಟ್ ಹೊಳೆಯಲು ಆರಂಭಿಸಿತು. ಆ ಕಾಲದ ವಿಮಾನಗಳಲ್ಲಿ ಹಿಂಭಾಗದಿಂದ ಇಳಿಯುವ ಮೆಟ್ಟಿಲಿನ ವ್ಯವಸ್ಥೆ ಇತ್ತು. ಕೂಪರ್ ಇದೇ ಮೆಟ್ಟಿಲಿನ ಮೂಲಕ ದುಡ್ಡಿನ ಚೀಲದೊಂದಿಗೆ ವಿಮಾನದಿಂದ ಜಿಗಿದನು. ಪೈಲಟ್ಗೆ ವಿಮಾನದ ಕಂಟ್ರೋಲ್ ತಪ್ಪಿ ಕೊನೆಗೂ 8:15ಕ್ಕೆ ವಿಮಾನ ನೆವಾಡಾದಲ್ಲಿ ಲ್ಯಾಂಡ್ ಆಗುತ್ತೆ. ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿಮಾನದಲ್ಲಿ ಪರಿಶೀಲನೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಕೂಪರ್ನ ಯಾವುದೇ ಕುರುಹು ಸಿಗೋದಿಲ್ಲ. ಬದಲಿಗೆ ಕೂಪರ್ ಸೇದಿದ ಸಿಗರೇಟ್ ತುಂಡುಗಳು ಹಾಗೂ ಒಂದು ಟೈ ಮತ್ತು ಪ್ಯಾರಾಚೂಟ್ ತುಂಡುಗಳು ಮಾತ್ರ ಸಿಗುತ್ತೆ. ಆ ರಾತ್ರಿಯಿಂದ FBI ಕೇಸ್ ಕೈಗೆತ್ತಿಕೊಂಡು ತನಿಖೆ ಆರಂಭ ಮಾಡುತ್ತೆ. ಪ್ಲೇನ್ನಲ್ಲಿ 66 ಅನ್ವೆರಿಫೈ ಫಿಂಗರ್ ಪ್ರಿಂಟ್ ಸಿಗುತ್ತೆ. ಆ ಫಿಂಗರ್ ಪ್ರಿಂಟ್ ಯಾವುದೇ ಪ್ಯಾಸೆಂಜರ್ದು ಅಲ್ಲ, ಜೊತೆಗೆ ಕ್ರೂ ಮೆಂಬರ್ದು ಕೂಡ ಆಗಿರಲ್ಲ. ಕೂಪರ್ ತಂದಿದ್ದ ಸೂಟ್ ಕೇಸ್ ಜೊತೆ ಹಣದ ಬ್ಯಾಗ್, ಪ್ಯಾರಾಚೂಟ್ ಎಲ್ಲವೂ ಕೂಪರ್ ತರ ಮಾಯವಾಗಿರುತ್ತೆ. ಮಾರನೇ ದಿನ ಕೂಪರ್ ಜಂಪ್ ಮಾಡಿದ್ದ ಕಾಡಿನ ಪ್ರತಿಯೊಂದು ಜಾಗದಲ್ಲಿ ಹುಡುಕಾಟ ನಡೆಸಲಾಗುತ್ತೆ. ಈ ಹುಡುಕಾಟ ಬರೋಬ್ಬರಿ 44 ವರ್ಷಗಳ ಕಾಲ ನಡೆಯುತ್ತೆ. 2016ರಲ್ಲಿ ಈ ಕೇಸನ್ನ ಕ್ಲೋಸ್ ಮಾಡಲಾಗುತ್ತೆ. ಆದರೆ ಅದೆಷ್ಟೋ ಪ್ರಶ್ನೆಗಳಿಗೆ ಇಂದಿಗೂ ಉತ್ತರ ಸಿಗೋದಿಲ್ಲ. ಅಸಲಿಗೆ ಡಿ.ಬಿ. ಕೂಪರ್ನ ನಿಜವಾದ ಹೆಸರು ಡ್ಯಾನ್ ಕೂಪರ್. ಪೊಲೀಸ್ ಪತ್ರಿಕಾಗೋಷ್ಠಿಯಲ್ಲಿ ಡ್ಯಾನ್ ಎಂಬ ಹೆಸರನ್ನು ಒಬ್ಬ ವರದಿಗಾರ ತಪ್ಪಾಗಿ ಡಿ.ಬಿ. ಎಂದು ದಾಖಲಿಸಿದ್ದು, ಆ ತಪ್ಪಿನ ಪರಿಣಾಮವಾಗಿ ಹೈಜಾಕರ್ನ ಹೆಸರು ಶಾಶ್ವತವಾಗಿ ಡಿ.ಬಿ. ಕೂಪರ್ ಎಂದು ಪ್ರಸಿದ್ಧಿಯಾಯಿತು. ತನಿಖೆಯ ಆರಂಭದಲ್ಲಿ ತನಿಖಾಧಿಕಾರಿಗಳು ಕೂಪರ್ ಬದುಕುಳಿಯುವ ಸಾಧ್ಯತೆ ತುಂಬಾ ಕಡಿಮೆ ಎಂದು ನಿಗದಿಪಡಿಸಿದ್ದರು. ಸುಮಾರು 10,000 ಅಡಿ ಎತ್ತರದಿಂದ ಅವನು ಸುರಕ್ಷಿತವಾಗಿ ಇಳಿಯಲು ಅಸಾಧ್ಯವೆಂದು ಅಭಿಪ್ರಾಯಪಟ್ಟಿದ್ದರು. ಅಲ್ಲದೆ ಕೂಪರ್ ಧರಿಸಿದ್ದ ಉಡುಪು ಪ್ಯಾರಾಚೂಟ್ ಜಂಪ್ಗೆ ಸೂಕ್ತವಾಗಿರಲಿಲ್ಲ. ಈ ಹೈಜಾಕ್ ನಡೆದು 8 ವರ್ಷದ ಬಳಿಕ ಅಂದ್ರೆ 1971ರಲ್ಲಿ FBIಗೆ ಒಂದು ಕರೆ ಬರುತ್ತೆ.
8 ವರ್ಷದ ಹುಡುಗನಿಗೆ ಕೆರಿಬಿಯನ್ ನದಿಯ ಪಕ್ಕದಲ್ಲಿ ದುಡ್ಡಿನ ಬಂಡಲ್ ಸಿಗುತ್ತೆಂದು. ದುಡ್ಡು ಸಿಕ್ಕ ಅಕ್ಕಪಕ್ಕದಲ್ಲಿ ಮತ್ತೆ ಹುಡುಕಾಟ ಶುರುವಾಗುತ್ತೆ. ಆದ್ರೆ ಜಾಸ್ತಿ ಹಣ ಸಿಗೋದಿಲ್ಲ. ಒಟ್ಟು $5,800 ಮಾತ್ರ ಸಿಗುತ್ತೆ. ಈ ನೋಟ್ ಹುಡುಗಿ ಕೊಟ್ಟ ಹುಡುಗನಿಗೆ ಯಾವುದೇ ಇನಾಮ್ ನೀಡದೆ ಸಿಕ್ಕ ನೋಟುಗಳ ಚೂರುಗಳನ್ನು ನೀಡುತ್ತಾರೆ. ಈ ಹುಡುಗ ದೊಡ್ಡವನಾದ ನಂತರ ಇದೇ ನೋಟುಗಳನ್ನು ಹರಾಜು ಮಾಡಿ $37,000 ಹಣ ಗಳಿಸುತ್ತಾನೆ. ಯಾಕಂದರೆ ಕೂಪರ್ನ ಸ್ಟೋರಿ ಜಗತ್ತಿನಾದ್ಯಂತ ಪ್ರಸಿದ್ಧಿಯಾಗಿತ್ತು. 1971 ನವೆಂಬರ್ 28ರಂದು ಮೊದಲ ಸ್ಕೆಚ್ ರಿಲೀಸ್ ಮಾಡ್ತಾರೆ. ಅದು ಹೀಗೆ ಇತ್ತು. ಆದ್ರೆ ಕ್ರೂ ಮೆಂಬರ್ ಪ್ರಕಾರ ಇದು ನಿಜವಾದ ಕೂಪರ್ ರೀತಿ ಇರಲಿಲ್ಲ. ಇನ್ನೊಂದು ಸ್ಕೆಚ್ ರೆಡಿ ಮಾಡ್ತಾರೆ. ಅದು ಕೂಡ ಅಷ್ಟು ಮ್ಯಾಚ್ ಆಗ್ತಾ ಇರಲಿಲ್ಲ. 1973 ಜನವರಿ 2ಕ್ಕೆ 3ನೇ ಸ್ಕೆಚ್ ರಿಲೀಸ್ ಮಾಡ್ತಾರೆ. ಅದು ಕೂಪರ್ನ ಮುಖ ಹೋಲುವಂತಿತ್ತು. FBI ಈ 3ನೇ ಸ್ಕೆಚ್ ಆಧರಿಸಿ 800ಕ್ಕೂ ಹೆಚ್ಚು ಜನರನ್ನ ಈ ಕೇಸ್ ಅಡಿಯಲ್ಲಿ ಫಿಟ್ ಮಾಡ್ತಾರೆ. ಈ 800 ಜನರಲ್ಲಿ ಒಬ್ಬ DB ಕೂಪರ್ ಪಕ್ಕಾ ಎಂದು ಪರಿಗಣನೆ ಮಾಡ್ತಾರೆ. ಆದ್ರೆ ಇದರಲ್ಲಿ 8 ಜನರನ್ನು ಸೀರಿಯಸ್ ಆಗಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ. 1979ರಲ್ಲಿ ಸಾಕ್ಷಿಗಳ ಕೊರತೆಯಿಂದ 800 ಜನರ ಮೇಲಿದ್ದ ಆರೋಪವನ್ನು ತೆಗೆದುಹಾಕುತ್ತಾರೆ. 11 ಜುಲೈ 2016ಕ್ಕೆ DB ಕೂಪರ್ ಕತೆ ಆಧರಿಸಿ ಒಂದು ಪುಸ್ತಕ ಕೂಡ ರಿಲೀಸ್ ಆಗುತ್ತೆ. ಈ ಬುಕ್ ರಿಲೀಸ್ ಆದ ಮಾರನೇ ದಿನ FBI ಈ ಕೇಸ್ ನ ಕ್ಲೋಸ್ ಮಾಡಿಬಿಡುತ್ತೆ. ಇವತ್ತಿನವರೆಗೂ ಈ DB ಕೂಪರ್ ಕೇಸ್ ಅನ್ಸಾಲ್ವ್ಡ್ ಮಿಸ್ಟ್ರಿ ಆಗಿ ಉಳಿದು ಬಿಡುತ್ತೆ. ಯಾರಿಗೂ ಗೊತ್ತಿಲ್ಲ ಈ DB ಕೂಪರ್ ಯಾರು, ಎಲ್ಲಿಂದ ಬಂದ, ಎಲ್ಲಿಗೆ ಹೋದ ಎಂದು. ನಿಮಗೆ ಈ ಸ್ಟೋರಿ ನೋಡಿ ಏನು ಅನಿಸುತ್ತೆ ಎಂಬುದು ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದ.